ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ HKGN ಉಚಿತ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಹೊಲಿಗೆ ತರಬೇತಿ ಪಡೆದ ಹೆಣ್ಣು ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆದಂತಹ ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅಬ್ದುಲ್ ಶುಕೂರ್ಜಿರವರು ಮಾತನಾಡುತ್ತಾ, ಹೆಣ್ಣು ಅಬಲೆಯಲ್ಲ, ಅವಳು ಸಹ ಸಂಪಾದನೆಯಲ್ಲಿ ಸಮರ್ಥಳು, ಪೂರ್ಣವಾಗಿ ಗಂಡಸಿನ ಸಂಪಾದನೆಯನ್ನೇ ಅವಲಂಬಿಸದೆ ಸ್ವಯಂ ತಾನು ದುಡಿದು ಜೀವನ ನಡೆಸಬಲ್ಲೆ ಅಂತ ಹೇಳೋದನ್ನು ತೋರಿಸ್ಕೊಡಿ ಅಂತೇಳಿ ಹೆಣ್ಣು ಮಕ್ಕಳಿಗೆ ಕರೆಯನ್ನು ನೀಡಿದರು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಗುರುಗಳು ರೈತ ದೇಶದ ಬೆನ್ನೆಲುಬು, ರೈತರಿಗೆ ಜಾತಿ ಮತದ ಭೇದವಿಲ್ಲ ಅಂತ ಹೇಳ್ತಾ ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಿದಂತಹ ಗಿರಿಜಮ್ಮನವರಿಗೆ ಸ್ವಯಂ ತಾವೇ ಧನ್ಯವಾದಗಳನ್ನು ತಿಳಿಸಿ ಸನ್ಮಾನಿಸಿದರು. ಸ್ನೇಹಿತರೆ, ನಾನು ರೈತ ಸಂಘದವನು, ರೈತರ ಪರವಾಗಿರುವವನು, ರೈತರಿಗೋಸ್ಕರವಾಗಿ ನನ್ನ ಕೊನೆಯ ಉಸಿರು ಇರುವ ತನಕ ಶ್ರಮಿಸ್ತೀನಿ. ಒಂದು ವೇಳೆ ನಾನು ಕೊನೆಯ ಉಸಿರು ಇಳಿದರೆ ರೈತರೇ ತಮ್ಮ ಬೆನ್ನ ಮೇಲೆ ನನ್ನನ್ನು ಹೊತ್ತು ತೊಗೊಂಡೋಗಬೇಕು ಅಂತೇಳಿ ರೈತರ ಮೇಲಿನ ಅಭಿಮಾನವನ್ನು ತೋರಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿನ ಅಧ್ಯಕ್ಷರಾದಂತಹ ಇಮ್ರಾನ್ ಪಾಷಾ, ತುಮಕೂರು ಜಿಲ್ಲೆಯ ಯುವ ಅಧ್ಯಕ್ಷರಾದಂತಹ ಉಮಾಶಂಕರ್, ಬಾಡಿ ಬಿಲ್ಡರ್ ಆದಂತಹ ಸೌಕತ್ ಖಾನ್ ರವರು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರವನ್ನು ನೀಡಿದರು. ಈ ಕಾರ್ಯಕ್ರಮದ ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ತಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ, ನಾವೀಗ ಹುಲಿಯೂರು ದುರ್ಗದಲ್ಲಿ ನಡೆದಂತಹ ಹೆಣ್ಣು ಮಕ್ಕಳಿಗೆ ಉಚಿತ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಹೋಗೋಣ. तंजिया कोकिला केयल कोकिला फिरदौस HV फिरदौस शारदा नाजनी शारदा यारो शारदा नाजनी 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 उमे हानी विजयलक्ष्मी एन इंपना KS ಚಪ್ಪಾಳೆ ಹೊಡಿತಾರೆ ಅಂತ ಹೇಳ್ತಾ ಇರ್ಬೇಕಾ? ಹೊಡಿರಮ್ಮ. ಇಂಪನಾ KS, ಮಮತಾ, ರಮ್ಯಾ, ನಗ್ಮಾ ಬಾನು, ಸುಷ್ಮಾ, ರಂಜಿತಾ AS ರಂಜಿತಾ, ನೋಡಿ, ಅವ್ರು ಸತ್ರೂ ಅವ್ರು ಬದುಕಿದಾರಂತ ಯಾವ ಥರ ಜನ ನೆನೆಸ್ಕೋತಾ ಇದ್ದಾರೆ, ಹೌದಲ್ವ? ಅದೇ ಥರ ನನ್ನ ಆಸೆ, ನನ್ನ ಗುರಿ ಅಷ್ಟೇ ಏನಂದರೆ, ಮಹಿಳೆಯರೇ ಆಗಲಿ, ಹಾಸ್ಪಿಟ್ಲಿಗೆ ಆಗಲಿ, ಮದುವೆಗಳಿಗೆ ಆಗ್ಬಿಡಲಿ, ಇಲ್ಲ ದೇವಸ್ಥಾನ ಲೆಕ್ಕಾಚಾರನಾಗಲಿ, ಯಾರೇ ಆಗ್ಬಿಡಲಿ, ಅದಕ್ಕೆ ಸಹಾಯ ಮಾಡಬೇಕು, ಅದಕ್ಕೆ ಯಾವತ್ತೂ ನಾವು ಮುಂದೆ ಇರಬೇಕು ಅಂತ ನನ್ನ ಆಸೆ. ನಿಮ್ಮ ಆಶೀರ್ವಾದದಿಂದ ನನ್ನ ಜೀವ ಇರೋ ಗಂಟ, ನನ್ನ ತಲೆ ಇರೋ ಗಂಟ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಯಾವತ್ತೂ ನಾನು ತಪ್ಪಿಸೋದಿಲ್ಲ. ನಮ್ಮ ಮುನಿರಾಜವರು ಅಧ್ಯಕ್ಷರು ಅವರು ಹೇಳೋರೆ, ಮುಂದಕ್ಕೆ ಇನ್ನೊಂದು ಅಧ್ಯಕ್ಷರೇ ಕುಣಿಗಾಲಲ್ಲಿ ಇಲ್ಲ ಬಿಲ್ಲೂರು ಕ್ರಾಸಲ್ಲಿ ಮತ್ತು ಎಲ್ಲಾದರೂ ನೋಡಿ ಇನ್ನೂ ಮಹಿಳೆಯರ ಕಡೆ ಇದ್ದಾಗ ನಾವೆಲ್ಲ ಸೇರಿ ಮಾಡವ. ಯಾಕೆಂದರೆ ಕೆಲವು ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಕ್ಲಾಸ್ ಕಲ್ತದೆ, ಯಾಕೆಂತಂದರೆ ಈಗಿನ ಕಾಲದಲ್ಲಿ ಯಜಮಾನರು 4 ಸಂಘದಲ್ಲಿ ಕುಣಿಸ್ಬಿಟ್ಟು ಬರ್ತಾರೆ. ಕೇಳಿ ನೋಡಿ, ಎಷ್ಟೋ ಜನ ಮದುವೆಗಳಿಗೆ ಸಹಾಯ ಬೇಕು ಅಂತ ನಮ್ಮ ಹತ್ರ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿದ್ದೇವೆ. ಹೋಗಿರೋದು ನಾನು ಹೇಳ್ತಲ್ಲ, ಯಾಕೆಂದರೆ ಈ ಕೈ ಕೊಟ್ಟಿರೋದು ಈ ಕೈ ತೋರಿಸ್ಬಾರ್ದು ಅಂತ ನಮ್ಮದ್ರಲ್ಲೂ ಇದೆ, ನಿಮ್ಮದ್ರಲ್ಲೂ ಇದೆ. ಭಾಳ ಜನ ಹಾಸ್ಪಿಟ್ಲುಗಳಿಗೆ ತುಂಬ
ಆಪರೇಷನ್ ಅವ್ರಿಗೆ, ಕಣ್ಣಿನವ್ರಿಗೆ, ಮೆಡಿಕಲ್ ಅವ್ರಿಗೆ ತುಂಬ ಜನ ಬಂದು ನನ್ನ ಹತ್ರ ಸಹಾಯ ತೊಗೊಂಡು ಹೋಗಿದ್ದಾರೆ. ಪ್ರತಿ ಶನಿವಾರ ನಾನು ಹುಲಿದುರ್ಗಕ್ಕೆ ಬರ್ತೀನಿ. ನಿಮಗೂ ಏನೇ ಕಷ್ಟ ಆದರೂ ನನ್ನ ಫೋನ್ ನಂಬರ್ ತೊಗೋಬೇಕು. ನೀವು ಏನೇ ಪ್ರಾಬ್ಲಮ್ ಆದರೆ ನಾವು ರೈತ ಪರದಿಂದ ನಾವು ಎಲ್ಲ ನಿಂತ್ಕೊಂಡು ನಿಮ್ಮ ಕೆಲಸಗಳು ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಯಾರ್ದು? ನಮ್ಮ ನಿಮ್ಮ ಕೆಲಸಗಳು ಏನೇ ಇರಲಿ, ಯಾವ ಕಚೇರಿ ಇರಲಿ, ಸ್ಟೇಷನ್ ಇರಲಿ, ಯಾವ ತಾಲೂಕು ಆಫೀಸಲ್ಲಿ ಏನೇ ಇದ್ಕೊಳ್ಳಿ, ಬೈ ಚಾನ್ಸ್ ನಿಮ್ಗೆ ಯಾವ ಥರ ಇದ್ದಾಗ ನಮ್ಮ ಕಾರ್ಡ್ ಇದೆ, ನಂಬರ್ ಇಟ್ಕೊಳ್ಳಿ, ಫೋನ್ ಮಾಡಿ. ನಾನು ಒಬ್ಬ ಅಲ್ಲ, ಇಡೀ ನಮ್ಮ ರೈತರುಗಳನ್ನು ನಿಮ್ಮ ಜೊತೆ ಇರ್ತಾರೆ. ಇವತ್ತು ನಿಮ್ಮ ಮಹಿಳೆಯರಿಗೆ ಹೇಳೋದೇನಂದ್ರೆ, ಒಂದು ರೈತರ ಸಂಘಟನೆ, ನೀವು ರೈತರ ಮಕ್ಕಳು ತಾನೇ? ಹೌದೇ ಇಲ್ಲ? ರೈತರ ಮಕ್ಕಳು ಇಲ್ಲ. ರೈತರ ಮಕ್ಕಳು ನೀವು ಏನು ಮಾಡ್ಬೇಕಂದ್ರೆ ರೈತರ ಸಂಘಟನೆಯಲ್ಲಿರಬೇಕು. ರೈತರುಗಳು ಹೀರೋ ಆಗಿ, ರೈತರುಗಳಿಗೆ ಹೀರೋ ಆಗಿರ್ಬೇಕು ಹೊರತು ಬೇರೆಯವ್ರಿಗೆಲ್ಲ ಆಗಬೇಕಾಗಿರೋದು. ಏಕೆಂತಂದರೆ ಕಷ್ಟಪಟ್ಟು ಸಾಕ್ತಾ ಇರೋದು, ಕಷ್ಟಪಟ್ಟು ಕೊಡ್ತಾ ಇರೋದು, ಕಷ್ಟಪಟ್ಟು ಅನ್ನ ಬೆಳೆಸಿ, ಅಕ್ಕಿ ಬೆಳೆಸಿ, ಭತ್ತ ಬೆಳೆಸಿ, ಒಂದು ತರಕಾರಿ ಬೆಳೆಸಿ ಎಲ್ಲ ಕೊಡ್ತಾ ಇರೋದು ನಮ್ಗಳಿಗೆಲ್ಲ ನೀವು ರೈತರುಗಳು ಇಂದ ಇರಬೇಕು ಹೊರತು ಬೇರೆ ರಾಜಕಾರಣಿಗಳಲ್ಲಿ ಇರಬೇಕು. ಇದೇ ಏನೇ ನಿಮ್ಗಿಲ್ಲ ಅಂತ ಅದು ನಿಮ್ಮ ಪರ್ಸ್ನಲ್ ಅದು. ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಿತ್ರರ ಮಿತ್ರ ವಾಹಿನಿ ಬಹಳಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಸಾಕ್ತಾ, ಹಾಗೆ ಸಮಾಜ ಸೇವಕರು, ಕಲಾವಿದರು ಎಲ್ಲರನ್ನು ಪರಿಚಯಿಸ್ತಾ ಬಂದಿದ್ದೇವೆ. ಹುಣಸೂರಿನ ಡಾಕ್ಟರ್ ಅಬ್ದುಲ್ ಶುಕೂರ್ ಜಿಗಳನ್ನು ನಾವು ಪರಿಚಯ ಮಾಡುವಂಥ ವಿಷಯವೇ ಇಲ್ಲ. ಯಾಕೆಂದರೆ ಅವರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ದೇವೆ. ಇವತ್ತು ಏನು ವಿಶೇಷ ಅಂದರೆ ವೀಕ್ಷಕರೇ, ಹುಣಸೂರಿನ ಅಬ್ದುಲ್ ಶುಕೂರ್ ಜಿಗುರುಗಳು ತುಮಕೂರು ಜಿಲ್ಲೆಯ ಹುಲಿದುರ್ಗದಲ್ಲಿ ಹೊಲಿಗೆ ತರಬೇತಿ ಪಡೆದಂತಹ ಮಹಿಳೆಯರಿಗೆ ಪ್ರಮಾಣ ಪತ್ರಗಳನ್ನ ವಿತರಿಸುವಂಥ ಕಾರ್ಯಕ್ರಮ 24ನೇ ತಾರೀಕು ಶುಕ್ರವಾರ ಮಾಡಿದರು. ಆ ವಿಷಯವನ್ನು ಕೇಳಿದ ನಾವು ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದು, ನಮಸ್ತೆ ಗುರೂಜಿ. ನಮಸ್ಕಾರ ಸರ್. ತಾವು ಹುಣಸೂರಿನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀರಿ. ಹುಲಿಯೂರು ದುರ್ಗದಲ್ಲಿಯೂ ಸಹ, ಅಂದರೆ ಹುಲಿದುರ್ಗದಲ್ಲಿ ಬಹಳಷ್ಟು ಜನ ನಮ್ಮ ಕರ್ನಾಟಕದಿಂದ ಬಂದಂತಹ ರೈತಪರ ಸಂಘಟನೆಗಳು, ರೈತ ಪರ್ವದ ಸಂಘಟನೆಗಳು ತಮ್ಮ ಜೊತೆಯಲ್ಲಿ ಅಲ್ಲಿಗೆ ಆಗಮಿಸಿದರು. ಒಳ್ಳೆಯ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದ್ದೀರಿ. ಆ ಕಾರ್ಯಕ್ರಮವನ್ನು ಯಾವ ರೀತಿ ತಾವು ಸಂಘಟನೆ ಮಾಡಿದಿರಿ ಗುರುಗಳೇ? ಸರ್, ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ಅದು ಸಂಘಟನೆ ಮಾಡಿದ್ದೀನಿ ಅಂದರೆ ಸರ್, ನಾನು ಹುಲಿದುರ್ಗ, ಕುಣಿಗಾಲು, ತುಮಕೂರು ಜಿಲ್ಲೆ, ಸಿರಾಗಂಟಾನು, ಹೆಚ್ಚು ಕಡಿಮೆ ಹುಲಿದುರ್ಗದಿಂದ ನಾನು ಕನಿಷ್ಠ 20 ವರ್ಷದಿಂದ ನಾನು ಹೋಗ್ತಾಯಿದ್ದೀನಿ. 20 ವರ್ಷದಿಂದ ಹೋಗ್ತಾಯಿದ್ದೀನಿ. 20 ವರ್ಷದಿಂದ ನನ್ನ ಬಿಸ್ನೆಸ್ಸಲ್ಲೂ ಹೋಗ್ತಾಯಿದ್ದೀನಿ, ನನ್ನ ಪರ್ಸ್ನಲ್ ಲೆವೆಲಲ್ಲೂ ಹೋಗ್ತಾಯಿದ್ದೀನಿ. ನಾನು 20 ವರ್ಷದಿಂದ ಪ್ರತಿ ಶನಿವಾರ 5:30ಗೆ ನಾನು ಹೋಗ್ತೀನಿ ಅಲ್ಲಿಗೆ. ಹೋಗ್ತಾ ಬರ್ತಾ ಇದ್ದೆ. ಆಮೇಲೆ ನಾನೇ ಒಂದು ಏನು ಮಾಡಿದೆ ಅಂತಂದರೆ, ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಏನು, ನಾವು ಇಲ್ಲಿಂದ ನಾವು ದುಡ್ಡು ಸಂಪಾದನೆ ಮಾಡಿ ತಿನ್ಕೊಂಡು ನಾವು ಚೆನ್ನಾಗಿದ್ಬಿಟ್ರೆ ಆಗೋದಿಲ್ಲ. ನಾವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಒಂದು 30,000 35,000 40,000 ಜನ ಗಂಟ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ತುಮಕೂರು ಜಿಲ್ಲೆ ಹುಲಿದುರ್ಗ, ಕುಣಿಗಾಲ್, ಹೆಬ್ಬೂರು, ಜಡೆಮೈಸಂದ್ರ, ಮೈಸಂದ್ರ, ಎಲ್ಲ ಕಡೆ ನಾನು ಹೆಚ್ಚು ಕಡಿಮೆ ಅಂದ್ರೂ ಒಂದು 35,000-40,000 ಜನ ನಾನು ಸಂಪಾದನೆ ಮಾಡಿದ್ದೀನಿ. ನನ್ನ ಬುಕ್ಕಲ್ಲೆಲ್ಲ ಎಂಟ್ರಿ ಇದೆ ನನ್ನ ಹತ್ರ, ಆಯಿತಾ. ಈ ಥರದ್ರಲ್ಲಿ ಸರ್ ನಾನು ಒಂದು ದಿವಸ ಯೋಚನೆ ಮಾಡಿದೆ, ಅಲ್ಲೊಂದು ರೈತರ ಸಂಘಟನೆ ಮಾಡಬೇಕು ಅಂತ. ರೈತರ ಸಂಘಟನೆ ಮಾಡಿದೆ ಸರ್. ಅಲ್ಲಿ ಒಂದೊಳ್ಳೆ ಮೆಸೇಜ್ ಬಂತು ರೈತರ ಸಂಘಟನೆ ಮಾಡೋದಕ್ಕೆ. ಎರಡನೇದೇನು, ಈಗ ಮಹಿಳೆಯವ್ರಿಗೆ ನಾನು ಇಲ್ಲಿಂದ ನಾನು ಅನ್ನ ತಿನ್ಕೊಂಡೋದ್ರೆ ಸಾಕಾ, ಈಗ ಅಲ್ಲಿ ನನ್ನಿಂದ ಅದೇನಾದ್ರೂ ಒಂದು ಉಪಾಯ ಆಗಬೇಕು ಅನ್ನೋದೇನು ಮಾಡಿಬಿಟ್ಟೆ. ಅಲ್ಲಿ ಒಂದು ನಿರ್ಧಾರ ತೊಗೊಂಡು ಒಂದು ಟೀಚರ್ಗೆ ತೊಗೊಂಡೆ, ಟೈಲರಿಂಗ್ ಕಲ್ಸೋರ್ಗು ಟೀಚರ್ಗೆ ತೊಗೊಂಡು ಅಮ್ಮ ಈ ಥರ ಹಿಂಗೆ ಇದೆ, ಮಕ್ಕಳು ಎಷ್ಟು ಜನ ಬರ್ತಾರೋ ಅವ್ರಿಗೆ ಸೇರಿಸ್ಕೊಂಡು ನೀವು ಒಂದು ಕಾರ್ಯಕ್ರಮ ಮಾಡ್ತೀರಾ, ಅವ್ರಿಗೆ ಒಂದು ಓದೋ ಬಟ್ಟೆ ಹೊಲಿಯೋ ಮಿಷಿನ್ ಅವ್ರಿಗೆ ಕಲಿಸ್ಕೊಡ್ತೀರಾ. ಅದ್ರ ಸಂಬಳ ಏನಿದೆ, ಮನೆ ಬಾಡಿಗೆದು ಆಗಲಿ, ಮನೆ ಬಾಡಿಗೆನೇ ಆಗ್ಬಿಡಲಿ, ಮತ್ತು ಇದೇ ಆಗ್ಬಿಡಲಿ, ಏನು ಮನೆ ಬಾಡಿಗೆನೇ ಆಗ್ಬೋದು, ಇಲ್ಲ ನಿಮ್ಮ ಸಂಬಳನೇ ಇರ್ಬೋದು, ಈ ಥರದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾನು ಅದೆಲ್ಲ ಖರ್ಚು ಮೇಂಟೈನ್ ಮಾಡ್ಕೋತೀನಿ, ಎಲ್ಲ ನಾನು ನೋಡ್ಕೋತೀನಿ. ಏನಿರೋದು ನಿಮ್ಮ ಮಕ್ಕಳಿಗೆ ಕಲಿಸೋ ಜವಾಬ್ದಾರಿ ನಿಮ್ಮದು ಅಂತ ಕೇಳಬೇಕಾದ್ರೆ ಅಮ್ಮ ಪಾಪ ಗಿರ್ಜಮ್ಮ ಅಂತ ಪಾಪ ವಯಸ್ಸಾಗಿದ್ರು ಅಮ್ಮನಿಗೆ ನಾವು ಇಲ್ಲಿಂದಾನೆ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ದೇವರು ಐಶ್ವರ್ಯ ಕೊಡಲಿ. ಅವ್ರು ಏನು ಮಾಡಿದ್ರು ಒಂದೇ ರೀತಿಯಲ್ಲಿ ಆಯಿತು ಮಾಡ್ತೀನಿ ಗುರುಗಳೇ ಅಂದರು. ಮಾರನೇ ದಿವಸನೇ ಕ್ಲಾಸ್ ಓಪನ್ ಮಾಡಿಬಿಟ್ರು ಸರ್ ಅವರು. ನನಗೆ ತುಂಬ ಸಂತೋಷ ಆಯಿತು. ಮಾರನೇ ದಿವಸ ತೊಗೊಂಡು 30 ಮಕ್ಕಳಿಗೆ ತೊಗೊಂಡು ಟ್ರೈನಿಂಗ್ ಕೊಟ್ಟರು.
ಇವತ್ತಿಗೆ 3 ವರ್ಷ ಆಯಿತು ಸರ್ ನನ್ನಲ್ಲಿ ಓಪನ್ ಮಾಡಿ, 3 ವರ್ಷ ಆಯಿತು. ಹೆಚ್ಚು ಕಡಿಮೆ ಒಂದು 1,500 ಜನ ಮಕ್ಕಳು ಕಲ್ತವ್ರೆ. ಅದು ನೋಡೋಕ್ಕೆ ಒಂಥರ ಆನಂದ ಆಗುತ್ತೆ ಸರ್ ನನಗೆ. ನೋಡಿದೆ ಸರ್, ನೋಡ್ಬಿಟ್ಟು ಖುಷಿ ಆಯಿತು, ಮನಸ್ಸು ಭಾಳ ಸಮಾಧಾನ ಆಯಿತು. ಆ ಮಕ್ಕಳು ಆ ನಿರ್ಧಾರ ತೊಗೊಂಡು ನಾನು 20 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೀನಿ, ಬರೀ ನಾನು ತಿನ್ಕೊಂಡು ಬಂದರೆ ಆಗಲ್ಲ, ನನ್ನಿಂದ ಅಲ್ಲಿ ಏನಾದರೂ ಒಂದು ಸಪೋರ್ಟ್ ಕೊಡಬೇಕು, ಸಹಾಯ ಮಾಡಬೇಕು, ಹೆಣ್ಮಕ್ಳುಗಳಿಗೆ ತರಬೇತಿ ಕೊಡಬೇಕು, ಏನಾದರೂ ಒಂದು ಮದುವೆ ಅದಕ್ಕೆ ಯಾವುದಕ್ಕೂ ಬಂದರೂ ನಾನು ಇಲ್ಲ ಅಂತ ಕಳಿಸ್ಬೇಡ್ದು ಅಂತ ಅವತ್ತು ನಿರ್ಧಾರ ತೊಗೊಂಡಿದ್ದು ಸರ್. ಎಷ್ಟೋ ಜನ ಹಾಸ್ಪಿಟ್ಲುಗಳಿಗೆ ಖರ್ಚಿಗೆ ಬಂದರು, ಹುಲಿದುರ್ಗ ಬರ್ತಾರೆ, ಕೊಟ್ಟು ಕಳಿಸ್ಬಿಡ್ತೀವಿ. ಮತ್ತು ಮದುವೆಗೂ ಬಂದವ್ರೆ ಅಲ್ಲಿ ಹುಲಿದುರ್ಗಕ್ಕೆ ಅಲ್ಲಿ ಅವ್ರಿಗೆ ಏನೇನು ಮಾಡಿದ್ದೀನಿ ಅವ್ರಿಗೆಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ. ಪರ್ಮನೆಂಟ್ ಕ್ಲಾಸ್ ಅಂತ ಅಂದರೆ ಹೆಣ್ಮಕ್ಳುಗಳಿಗೆ ಇದನ್ನು ಒಂದು ತರಬೇತಿ ಕೊಡ್ತಾಯಿದ್ದೀನಿ, ಟೈಲರಿಂಗ್ ಕ್ಲಾಸು. ನಿನ್ನೆ ಏನು ಮಾಡಿದೆ ಅಂದರೆ ಎಲ್ಲರಿಗೂ ಹೋದ ವರ್ಷವೂ ಒಂದು ಫಂಕ್ಷನ್ ಮಾಡಿದೆ, ಇದೇ ಥರ ಮಾಡಿ ಸರ್ಟಿಫಿಕೇಟ್ನ ಕೊಟ್ಟಿದೆ. ಈ ವರ್ಷವೂ ಅದೇ ಥರ ಮಾಡಿ ನಿನ್ನೆ ಒಂದು 200-300 ಜನಕ್ಕೆ ಮಕ್ಕಳುಗಳಿಗೆ ಎಲ್ಲರಿಗೂ ಒಂದು ಸರ್ಟಿಫಿಕೇಟ್ ನನ್ನ ಕಡೆಯಿಂದ ಅಂತ ಕೊಡ್ತೀವಿ ಸರ್. ಅದಕ್ಕೆ ಯಾಕೆಂದರೆ ಮಕ್ಕಳು ಕಲ್ತಿರೋದಕ್ಕೆ ಗ್ಯಾರಂಟಿಗೋಸ್ಕರ ನನ್ನ ಕಡೆಯಿಂದ ಸರ್ಟಿಫಿಕೇಟ್ ಕೊಡ್ತಾಯಿದ್ದೀನಿ ಸರ್. ಇನ್ನು ಯಾವ್ಯಾವ ಊರಿನಲ್ಲಿ ಏನೇನು ಮಾಡಬೇಕು ಅಂತಿದ್ದೀರಿ ಸರ್? ಹುಣಸೂರಲ್ಲಿ ನಂದು ಆಗಲೇ ಆಲ್ರೆಡಿ ಹುಣಸೂರಲ್ಲಿ ಹೆಚ್ಚು ಕಡಿಮೆ ಒಂದು 6-7 ವರ್ಷದಿಂದ ನನ್ನ ಕಟ್ಟಿಂಗ್ ಕ್ಲಾಸ್ ನಡೀತಾ ಇದೆ ಸರ್. 6-7 ವರ್ಷದಿಂದ ಅದೆಲ್ಲ ನಾನು ತೋರಿಸ್ಕೊಂಡು ನಿಂತಿಲ್ಲ. ಆಲ್ರೆಡಿ ಈಗ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸರ್. ಏನು ಇಲ್ಲಿ ಹುಣಸೂರಲ್ಲೇ ಒಂದು 6,000 ಜನ ಮೇಲಾಗೋದ್ರು ಟ್ರೈನಿಂಗ್ ತೊಗೊಂಡಾರೆ. ಅದರಲ್ಲಿ ಫ್ರೀ ಮಿಷಿನ್ಗಳೇ ನಾನು 3,500 ಸಾವಿರ ಮಿಷಿನ್ ಫ್ರೀಯಾಗಿ ಮಕ್ಕಳು ಕೊಟ್ಟಿದ್ದೀನಿ. ಅದು ಪ್ರೂಫ್ ಸಮೇತ ನನ್ನ ಆಫೀಸಲ್ಲೇ ಇದೆ. ಎರಡನೇದು ನರ್ಸ್ಗಳ ಕೆಲಸ ಯಾರು ಮಾಡ್ತೀನಿ ಅಂತ ಅಂದ್ರೆ ಅವ್ರಿಗೆ ನರ್ಸ್ ಟ್ರೈನಿಂಗ್ ಮಾಡಿಸಿದ್ದೀನಿ. ಆಲ್ರೆಡಿ ಅವ್ರು ಡ್ಯೂಟಿಲಿದ್ದಾರೆ ಸರ್. ಮತ್ತು ಮದುವೆಗಳದ್ದು ಬಿಡಿ ಸರ್, ಇದು ನನ್ನ ಹತ್ರ ಡೈಲಿ ಬರ್ತಾ ಇರ್ತಾರೆ, ಅದರಲ್ಲೇನು ಇಲ್ಲ. ನಾನು ಹೇಳೋದು ಇಷ್ಟೇ ಸರ್, ನಾನು 5,000 ರೂಪಾಯಿ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಕಡೆಯಿಂದ 1,500-2,000 ರೂಪಾಯಿ ಬಡವ್ರಿಗೆ ಹೋಗಬೇಕು. ಏನಕ್ಕೆ ಅಂತಂದರೆ ನಂದು ಅನ್ನೋದು ಇಲ್ಲಿ ಏನೂ ಇಲ್ಲ ಸರ್. ಇಲ್ಲಿ ಒಂದೇ ಇರೋದು, ಸತ್ತೋದ್ರೆ ನಿಮ್ಮದ್ರಲ್ಲಿ ಹೇಳ್ತಾರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಇನ್ನೇನೈತೆ ನನಗೂ ನಿನಗೂ ಬೆತ್ತಲೆ ಅಂತ ಹೇಳ್ತಾರೆ ಸರ್. ಜೀವನ ಅಷ್ಟೇ, ನಾವು ಬರುವಾಗ ಬತ್ತಲೇನೆ ಹೋಗಾಗನೂ ಬತ್ತಲೇನೆ, ಏನೂ ಇರಲ್ಲ ಸರ್. ನಾವು ಏನೊಂದು ಒಳ್ಳೆ ಹೆಸರು ತೊಗೊಂಡೋಗ್ತೀವಿ ಅದೇನೇ ಜೊತೆಗೆ ಬರೋದು. ಈಗ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರು ತೀರೋದ ಮೇಲೆ ಅವ್ರಿಗೆ ಗೊತ್ತಾಯಿತು ಸರ್ ಅವ್ರು ಏನೇನು ಸಾಹಸ ಮಾಡೋರು ಅಂತ. ಈಗ ಅವ್ರ ಮನೆಗಳಲ್ಲೂ ಫೋಟೋ ಮಡಗಿ ಪೂಜೆ ಮಾಡ್ತಾರೆ. ಆ ಥರ ಒಂದು ಹೆಸರು ತೊಗೊಂಡು ಹೊಂಟೋದ್ರೆ ಸಾಕು ಸರ್, ನಾವು ಸತ್ರೂ ಬದುಕಂಗೇನೆ. ಗುರುಗಳೇ, ನಾವೇನು ಕೆಲಸ ಮಾಡ್ತೀವಿ ಅದು ನಮ್ಮ ಮುಷ್ಟಿಯನ್ನು ಕೆಳಮುಖವಾಗಿ ಮಾಡಿ ದಾನವನ್ನು ಮಾಡಬೇಕೆ ಹೊರತು ಮುಷ್ಟಿಯನ್ನು ಮೇಲೆ ಕೈ ಚಾಚಿ ಆಕಾಶದ ಹತ್ರ ತೋರಿಸಿ ಅವರಿಂದ ಬೇರೆ ಏನೂ ಪಡಿಬಾರ್ದು. ನಿಮ್ಮ ಈ ಜನಪರ ಕೆಲಸ ಶಾಶ್ವತವಾಗಿ ಸಾಗಲಿ ಅಂತೇಳಿ ಹಾರೈಸ್ತಾ, ನಮ್ಮ ಎಲ್ಲ ಏನು ಕನ್ನಡಿಗರಿದ್ದಾರೆ, ಎಲ್ಲ ನಮ್ಮ ಕರ್ನಾಟಕದ ಜನತೆ ಇದ್ದಾರೆ, ಅವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಮತ್ತಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ ಅಂತೇಳಿ ನಿಮಗೆ ಮತ್ತೊಮ್ಮೆ ನಾವು ಶುಭ ಹಾರೈಸ್ತೀವಿ ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.